ಟಾಕ್ಸಿಕ್ ಅಂದ್ರೆ ಟ್ವಿಸ್ಟ್ ಅಂದ್ರೆ ಟಾಕ್ಸಿಕ್. ಯಂಗ್ ಯಶ್ ಅವ್ರನ್ನ ನೋಡ್ತಾ ಇದೀವಿ. ಆ ಯಂಗ್ ಯಶ್ ಅವರ ಹೆಸರು ಟಿಕೆಟ್ ಅಂತ. ಆ ಟಿಕೆಟ್ ಅನ್ನುವಂತಹ ಪಾತ್ರನೇ ಈ ಜೋಕರ್ ಅಂತೆ. ಸಿನಿಮಾ ಏನ್ ಹೇಳಕ್ ಹೊರಟಿದೆ, ಒಂದಷ್ಟು ಟ್ವಿಸ್ಟ್ಗಳು, ಒಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಈ ಸಿನಿಮಾದಲ್ಲಿ ಏನಿದೆ ಅನ್ನೋದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಅಂದರೆ ಟ್ವಿಸ್ಟ್ ಅಂದರೆ ಟಾಕ್ಸಿಕ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದರೆ ಟಾಕ್ಸಿಕ್ ಟೀಸರ್ ನೋಡಿದಾಗ್ಲಿಂದ ನಮ್ಮ ತಲೆನಲ್ಲೂ ಕೂಡ ನಾನಾ ಪ್ರಶ್ನೆಗಳು ಹುಟ್ಟಾಗ್ತಾ ಇದೆ ಈ ಒಂದು ಚಿಕ್ಕದಾದಂತಹ ಟೀಸರು. ಸೊ ಈ ಹಿಂದೆ ಯಶ್ ಅವರ ಬರ್ತ್ಡೇ ದಿನ ಸಿನಿಮಾ ತಂಡ ಒಂದು ಸ್ಮಾಲ್ ಗ್ಲಿಮ್ಸ್ ಬಿಟ್ಟಿರುತ್ತೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಅವಾಗ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಯಾವ ರೀತಿ ಇರಬಹುದೇನೋ, ಬೇರೆ ರೀತಿಯಲ್ಲೇ ತೋರಿಸ್ಬಿಟ್ಟಿದ್ದಾರೆ, ಅಂದರೆ ಟೀಸರ್ ಹೇಗಿರುತ್ತೆ, ಟ್ರೈಲರ್ ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಅದಾದ ನಂತರದಲ್ಲಿ ಒಂದಷ್ಟು ಸೆಟ್ಗಳನ್ನು ತೋರಿಸೋ ರೀತಿಯಲ್ಲೂ ಕೂಡ ಆ ಒಂದು ಚಿಕ್ಕದಾದಂತಹ ಗ್ಲಿಮ್ಸ್ ಇರುತ್ತೆ. ಅದರ ಹಿಂದೆ ಒಂದಷ್ಟು ಪೋಸ್ಟರ್ಗಳನ್ನು ಬಿಟ್ಟಿರ್ತಾರೆ. ಅಂದರೆ ಈ ಒಂದು ಕತೆ 80 ಹಾಗೆ 70ರ ದಶಕದಲ್ಲಿ ನಡೆದಂತಹ ಸ್ಟೋರಿ ಆಗಿರೋದ್ರಿಂದ, ಅಂದರೆ ಆ ಕಾಲದಲ್ಲಿ ಹೇಗಿತ್ತು, ಡ್ರಗ್ಸ್ ಅಂದರೆ ಮೂಲ ಉದ್ದೇಶ ಡ್ರಗ್ಸ್ನ ನಿರ್ಮೂಲನೆ. ಸೊ ಆ ಒಂದು ಕಥೆಯ ಒಂದು ರೂಟನ್ನ ಇಟ್ಕೊಂಡು ಇವರೇನಾದರೂ ಕಥೆಯನ್ನು ಎಣೆದಿದ್ದಾರಾ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ನಮ್ಮ ತಲೆಗೆ ಥಾಟ್ಸ್ ಬರುತ್ತೆ. ಅದಾದ ನಂತರದಲ್ಲಿ ಮೊನ್ನೆ ಟೀಸರ್ ಬಿಡ್ತಾರೆ. ಈ ಟೀಸರ್ ಬಿಟ್ಟಾಗಲೂ ಕೂಡ ಒಂದೊಂದು ಪಾತ್ರದ ವಿಭಿನ್ನವಾದಂತಹ ಪರಿಚಯ ಮಾಡೋ ರೀತಿಯಲ್ಲಿ ಒಂದು ಟೀಸರ್ ಇರುತ್ತೆ. ಇದರಲ್ಲಿ ಯಶ್ ಅವ್ರನ್ನೂ ಕೂಡ 3 ಶೇಡ್ನಲ್ಲಿ ತೋರಿಸಿದ್ದಾರೆ ಅಂತ ನಾವು ಕೆಲವೊಬ್ರು ಅಂದ್ಕೊಂಡಿದ್ದೀವಿ. ಸೊ ಕೆಲವೊಬ್ರು ಹೇಳ್ತಾರೆ ಇಲ್ಲ ಡಬಲ್ ಶೇಡ್ನಲ್ಲಿ ಯಶ್ ಕಾಣಿಸ್ತಾರೆ ಅಂತ. ಅದಾದಮೇಲೆ ಇನ್ನೊಂದಷ್ಟು ಜನ ಹೇಳ್ತಾರೆ ಇಲ್ಲ 3 ಶೇಡ್ನಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಲಾಸ್ಟಿಗೆ ಒಂದು ಟ್ವಿಸ್ಟನ್ನು ಕೂಡ ಸಿನಿಮಾ ತಂಡ ಇಟ್ಟಿದೆ. ಅಂದರೆ ಯಶ್ ಅವರ ಒಂದು ಯಂಗ್ ಯಶ್ ಅವ್ರನ್ನ ನೋಡ್ತಾ ಇದ್ದೀವಿ. ಆ ಯಂಗ್ ಯಶ್ ಅವರ ಹೆಸರು ಟಿಕೆಟ್ ಅಂತ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ಸ್ಪೆಷಲ್ ಆಗಿದೆ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಕಾಣಿಸ್ತಾ ಇದೆ. ಅದರಲ್ಲೂ ರಾಕಿ ಬಾಯ್ ಏನೋ ಸ್ಪೆಷಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ನೀವು ಟೀಸರ್ ಅಬ್ಸರ್ವ್ ಮಾಡಿದರೆ ನಿಮಗೂ ಈ ಪ್ರಶ್ನೆ ಬಂದಿರುತ್ತೆ. ಜೋಕರ್ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ತೋರಿಸುವಂತಹ ಪ್ರಯತ್ನ ಆ ಟೀಸರ್ನಲ್ಲಿ ಆಗಿದೆ. ಈ ಒಂದು ಜೋಕರ್ನ ನೋಡ್ತಾ ಇದ್ದಂತೆ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಗಿಲ್ಲಿ ಇರಬಹುದು, ಇದು ಗಿಲ್ಲಿ ಅವರೇ ಇರಬಹುದು ಅನ್ನೋ ರೀತಿಯಲ್ಲಿ ಇತ್ತು. ಸೊ ಗಿಲ್ಲಿ ಫ್ಯಾನ್ಸ್ ಎಲ್ಲ ಬಹಳ ಖುಷಿಯಾಗಿದ್ರು, ಗಿಲ್ಲಿನೇ ಅಪ್ಪ ಇದು, ನಮ್ಮ ಗಿಲ್ಲಿ ಟಾಕ್ಸಿಕ್ ತನಕ ಹೋದ್ರಾ ಅನ್ನೋ ರೀತಿಯಲ್ಲಿ. ಬಟ್ ಗಿಲ್ಲಿ ಅವ್ರಿಗೆ ಕೇಳಿದಾಗ ಇದ್ರ ಬಗ್ಗೆ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ರು, ನಾನು ಟಾಕ್ಸಿಕ್ ಸಿನಿಮಾದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದ ನಂತರ ಈಗಿರುವಂತಹ ಒಂದು ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಯಶ್ ಅವರ ಯಂಗ್ ಶೇಡ್ನ ಪಾತ್ರ ಏನಿದೆ, ಟಿಕೆಟ್ ಅನ್ನುವಂತಹ ಪಾತ್ರ, ಆ ಟಿಕೆಟ್ ಅನ್ನುವಂತಹ ಪಾತ್ರನೇ ಈ ಜೋಕರ್ ಅಂತೆ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಪೋಸ್ಟರ್ಗಳು ವೈರಲ್ ಆಗ್ತಾ ಇದೆ. ಇದೆಷ್ಟು ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ. ಬಹಳ ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಇನ್ ಕೇಸ್ ಅದೇನಾದ್ರು ಯಶ್ ಅವರೇ ಆಗಿದ್ರೆ ನಮಗಂತೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಎಲಿಮೆಂಟ್ಸ್ ಮಾತ್ರ ಇದರಲ್ಲಿ ಕಾಣಿಸ್ತಾನೆ ಇರುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಅಂದರೆ 70ರ 80ರ ಶತಮಾನದಲ್ಲಿ ಏನಿತ್ತು ಅಂತಂದರೆ, ಅಂದರೆ ಮನೋರಂಜನೆಗೆ ಅಷ್ಟೊಂದು ಆದ್ಯತೆ ಇರಲಿಲ್ಲ. ಅಂದರೆ ಈ ಟಿ ವಿ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹೆಚ್ಚಾಗಿರಲಿಲ್ಲ. ಇನ್ ಕೇಸ್ ಇದು ಟಿ ವಿ ಇದ್ದರೂ ಕೂಡ ರಾಮಾಯಣ ಮಹಾಭಾರತ ಆಗಿರಬಹುದು, ಎಲ್ಲೋ ಒಂದೊಂದು ವಾರ್ತೆಗಳಾಗಿರಬಹುದು, ಈ ರೀತಿಯಾಗಿತ್ತು. ಅದನ್ನು ಹೊರತುಪಡಿಸಿ ಈಗಿರುವಂತಹ ಒಂದು ಎಂಟರ್ಟೈನ್ಮೆಂಟ್ ಆಗಿರಬಹುದು, ಮನೋರಂಜನೆ ಆಗಿರಬಹುದು, ನಮಗೆ ಆಗ ನೋಡಲಿಕ್ಕೆ ಅಥವಾ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಈ ಕಾರಣದಿಂದ ಆವಾಗ ಜೋಕರ್ನ ಆರ್ಭಟ ಹೆಚ್ಚಿತ್ತು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಆವಾಗ ಜೋಕರ್ಗಳು ಯಾವ ರೀತಿ ಇರ್ತಿದ್ರು. ಕೆಲವೊಮ್ಮೆ ಮನೆಗೆ ಬಂದು ಹೋಗ್ತಾ ಇದ್ರು, ಮಕ್ಕಳನ್ನ ಆಟ ಆಡಿಸೋದು, ಹೆದರಿಸೋದು, ಈ ರೀತಿಯಾಗಿ ಹೆಚ್ಚಿತ್ತು. ಸೊ ಈ ರೀತಿಯಾದಂತಹ ಅಂದರೆ 70-80ರ ಕಥೆಯನ್ನು ಹೊಂದಿರುವಂತಹ ಸ್ಟೋರಿ ಟಾಕ್ಸಿಕ್ ಆಗಿರೋದ್ರಿಂದ ಒಂದಷ್ಟು ಸರ್ಕಸ್ಗಳು, ಜೋಕರ್ಗಳನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆ ಜೋಕರ್ರೇ ಯಶ್ ಅನ್ನೋ ರೀತಿಯಲ್ಲೂ ಕೂಡ, ಯಶ್ ಅಂದರೆ ಟಿಕೆಟ್ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಮಾತಾಡ್ಕೊಳ್ತಾ ಇರೋದು. ಸೊ ಈ ಪೋಸ್ಟ್ಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ ಕೇಸ್ ಇದೇನಾದರೂ ಯಶ್ ಅವರೇ ಆಗಿದ್ರೆ ನಮಗಂತೂ ಭರಪೂರ್ವವಾದಂತಹ ಮನೋರಂಜನೆ ಇರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ತಾ ಇರೋದು. ಸೊ ಟಾಕ್ಸಿಕ್ ಇನ್ನೇನು ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಮಾರ್ಚ್ ಮೊದಲ ವಾರದಲ್ಲಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಕೂಡ ಬರ್ತಾ ಇದೆ. ಸೊ ಕಾದು ನೋಡಬೇಕು ಎಷ್ಟು ಎಂಟರ್ಟೈನ್ಮೆಂಟಿಂದ ಕೂಡಿರುತ್ತೆ. ಜೊತೆಗೆ ಸಿನಿಮಾ ಏನು ಹೇಳೋಕೆ ಹೊರಟಿದೆ, ಒಂದಷ್ಟು ಟ್ವಿಸ್ಟ್ಗಳು, ಒಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಈ ಸಿನಿಮಾದಲ್ಲಿ ಏನಿದೆ ಅನ್ನೋದು ನಮಗೆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಟೀಸರ್ನೇ ಇಷ್ಟೊಂದು ವಿಭಿನ್ನವಾಗಿ ತೋರಿಸಿರುವಂತಹ ಸಿನಿಮಾ ತಂಡ, ದೊಡ್ಡ ದೊಡ್ಡ ಸೆಟ್ಟಲ್ಲಿ ಯಶ್ ಅವ್ರನ್ನಾಗಿರಬಹುದು ಅಥವಾ ಹೀರೋಯಿನ್ಸ್ನಾಗಿರಬಹುದು, ಒಂದು ಬೇರೆ ಲೆವೆಲ್ನಲ್ಲಿ, ಬೇರೆ ರೇಂಜ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ತಂಡ ಟ್ರೈಲರ್ನಲ್ಲಿ ಏನನ್ನ ತೋರ್ಸಕ್ಕೆ ಹೊರಟಿದೆ, ಏನನ್ನ ಹೇಳಕ್ಕೆ ಹೊರಟಿದೆ ಅನ್ನೋದು ನಮಗೆ ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.